ಹಾಯ್ ಲೇಖ್ನಾ. ಸ್ಕ್ಯಾನ್ ಫಾರ್ ವಿಡಿಯೋ ಅಂತ ಹೇಳಿಬಿಟ್ಟು, ಸೊ ಇದು ಹೆಂಗೆ ರನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ಕ್ಯಾನ್ ಮಾಡಿ ಆ ವೀಡಿಯೋಸ್ನ ನೋಡ್ಕೊಬೋದು. ಆ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು, ಬಟ್ ತುಂಬ ಯೋಳಿ ಬರ್ತಾ ಇದೆ. ಆ್ಯಂಡ್ ಒಂದೊಂದ್ಸರಿ ಏನು ಅನಿಸುತ್ತೆ ಅಂದರೆ ಗೂಗಲ್ನ ನಂಬಾರ್ದು ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾವು ಗೂಗಲಲ್ಲಿ ಚೆಕ್ ಪಪ್ಪ ಇಸ್ ಸೋ ಹ್ಯಾಪಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಟೆಂಪಲ್ ವಿಸಿಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ಗೆ ಅರೌಂಡ್ 20 ಮಿನಿಟ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಬಾಬ್ಸ್ ಅಂತ ಹೇಳಿಬಿಟ್ಟು ಟೆಂಪಲ್. ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಟೆಂಪಲ್ ಸಹ ತುಂಬ ಚೆನ್ನಾಗಿದೆ. ಸೊ ನಾವ್ ವಿ ಆರ್ ಗೋಯಿಂಗ್ ಟು ದಟ್ ಟೆಂಪಲ್. ಹಾಯ್ ಲೇಖನಾ. ಹೌ ಆರ್ ಯು? Nice. ಎಸ್. ಆ್ಯಂಡ್ ವೆದರ್ ಬಗ್ಗೆ ಹೇಳಬೇಕು ಅಂದರೆ ಮಳೆ ಬರ್ತಾ ಇದೆ. ಬಟ್ ಒಂದು ಟೆಂಪಲ್ ಅಲ್ಲ ಅಂತ ಹೇಳಿಬಿಟ್ಟು ಕಾರಲ್ಲಿ ಹೋಗೋದಲ್ಲ. ಸೊ ಇಟ್ಸ್ ಗುಡ್. ಎಸ್, ಫೈನಲಿ ನಾವು ಇವಾಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಸೊ ಆಚೆ ಕಡೆಗಿಂತ ಒಳಗಡೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ನಾವು ಇವಾಗ ಟೆಂಪಲ್ ಒಳಗೆ ಹೋಗಿ ಪ್ಲೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಸೊ ಟೆಂಪಲ್ ಒಳಗೆ ಹೋಗ್ಬಿಟ್ಟು ಪ್ಲೇಸ್ ಹೇಗಿದೆ, ಆರ್ಕಿಟೆಕ್ಚರ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, see you there.
ಅದೇ ಏನಾದ್ರು ಪರ್ಚೇಸ್ ಮಾಡ್ಬೋದು ಇಲ್ಲಿ. ವಾಟ್ ಈಸ್ ಇಟ್ ಆ್ಯಕ್ಚುಲಿ? ಪ್ರಸಾದ ಥರನಾ? ಓಕೆ. ಸ್ವೀಟ್ಸು ಆ್ಯಂಡ್ ಸೊ ಇದು ಬುಕ್ ಸೆಕ್ಷನ್. ಇದೇ ವೇನಾ ಅಂತ. ಎಸ್, ಈಗ ನಾವು ಟೆಂಪಲಿಂದ ಆಚೆ ಬಂದಿದ್ದಾಯಿತು. ಆ್ಯಕ್ಚುಲಿ ಟೆಂಪಲ್ದು ನಾವು ನೋಡಿದಂಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಟೆಂಪಲ್ದು ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು. ಸೊ ವಿ ಥಾಟ್ ಆ ಥರನೇ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇದು ಬೇರೆ ಬ್ರ್ಯಾಂಚ್ ಅಂತೆ, ಬೇರೆ ಬ್ರಾಂಚಸ್ ತುಂಬ ಇದೆ. ಸೊ ಹಾಗಾಗಿ ಬೇರೆ ಒಂದು ಬ್ರ್ಯಾಂಚಲ್ಲಿ ಈ ಥರದ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ಬಟ್ ದರ್ಶನ ಚೆನ್ನಾಗಾಯಿತು. ದೇವ್ರು ನೋಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತು. ತುಂಬ ಚೆನ್ನಾಗಿ ಡೆಕೋರೇಟಿವ್. ಸೊ ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ತುಂಬಾ ಆ್ಯಕ್ಟಿವಿಟೀಸ್ಗಳೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರಂತೆ. ಸೊ ಅದೊಂದು ಇನ್ಫಾರ್ಮೇಷನ್ ಗೊತ್ತಾಯಿತು. ಎಸ್, ದರ್ಶನ ಚೆನ್ನಾಗಾಯಿತು. ಸೊ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸ್ವಲ್ಪ ಮಳೆ ಬರ್ತಾ ಇದೆ, ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬೇರೆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಸೊ ಎಲ್ಲಿ ಹೋಗೋದು ನೆಕ್ಸ್ಟ್ ನಾವು? ಫ್ಲೈಟ್ ಮ್ಯೂಸಿಯಮ್ಮ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋಂಥದ್ದು ಫ್ಲೈಟ್ ಮ್ಯೂಸಿಯಮ್ಮು. ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಲಂಚ್ ಮುಗಿಸ್ಕೊಂಡು ಅದಾದ ನಂತರ ಫ್ಲೈಟ್ ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಆ್ಯಕ್ಚುಲಿ ಬೆಳಗ್ಗೆ ಮನೆಯಿಂದ ಹೊರಟಾಗ ಮಳೆ ಸ್ವಲ್ಪ ಜನಿತಾ ಇತ್ತು ಅಷ್ಟೇ. ಈಗ ನೋಡಬೇಕು, ಸಿಕ್ಕಾಪಡೆ ಮಳೆ ಬರ್ತಾ ಇದೆ. ಆ್ಯಂಡ್ ಒಂದೊಂದ್ಸರಿ ಏನು ಅನಿಸುತ್ತೆ ಅಂದರೆ ಗೂಗಲ್ನ ನಂಬಾರ್ದು ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾವು ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಆ ಥರ ಓಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟೆಂಪಲ್ ಹೋಗಿದ್ದು. ಎಕ್ಸ್ಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಅಂದರೆ ಅದು ಒಂಥರ ವೈಟ್ ಮಾರ್ಬಲ್ ಸ್ಟೋನ್ಸಲ್ಲಿ ಮಾಡ್ತಾರಲ್ಲ, ಇದರಲ್ಲಿ ರಾಜಸ್ಥಾನಲ್ಲೆಲ್ಲ ಇರುತ್ತಲ್ಲ, ಆ ಥರದ ಟೆಂಪಲ್ ವೈಬ್ಸ್ ಇತ್ತು ಅದು ನೋಡಿದಾಗ. ಸೊ ವಿ ಥಾಟ್ ಓಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಕೊನೆಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಎಕ್ಸ್ಟೀರಿಯರ್ ಮಿಸ್ ಆಯಿತು ಅಂತ ಅನಿಸ್ತು. ಆ್ಯಂಡ್ ಲೇಖನ ತುಂಬ ಬೋರ್ ಆಗಿಬಿಟ್ಟು ಅವಳು ಸ್ವಲ್ಪ ಗೇಮ್ಸ್ ಆಡ್ತಾ ಕೂತಿದ್ದಾಳೆ. ಮಳೆ ನೋಡಿ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ತುಂಬ ಜೋರು ಮಳೆ ಬರ್ತಾ ಇದೆ. ಅಲ್ಲಿ ಶೋ ಯು. ವಿ ಜಸ್ಟ್ ರೀಚ್ಡ್ ಹೋಮ್. ಮಳೆ ಚಂದ ಬರ್ತಾ ಇದೆ ಆ್ಯಕ್ಚುಲಿ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಫ್ಲೈಟ್ ಹೆರಿಟೇಜ್ ಕಾಂಬ್ಯಾಟ್ ಮ್ಯೂಸಿಯಂ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡಬೇಕು ಅಲ್ಲಿ ಹೇಗಿದೆ ಅಂತ ಹೇಳಿಬಿಟ್ಟು. ಲೆಟ್ಸ್ ಗೋ. Do you want to say something? Yeah. This is the funny word. Go poopy.
ಹೌದು. ಅದು ಟ್ಯಾಂಕರ್ ಇದೆ. 1936 ಆಗಿದೆ. ಹೌದು. ಇದೆಲ್ಲ ಮುಂಚೆ ವಾರ್ ಟೈಮಲ್ಲಿ ಯೂಸ್ ಮಾಡ್ತಾ ಇರೋಂಥ ಟೈಪ್ಸ್ ಇದು. ಓಕೆ, ದಿಸ್ ಇಸ್ ಹಾಯ್ ಲೇಖ್ನಾ. ಎಲ್ಲಿ ಬಂದಿದ್ಯಾ? ಈ ಒಂದು ಫ್ಲೈಟ್ಸ್ಗಳೆಲ್ಲ ವರ್ಲ್ಡ್ ವಾರ್ 1 ಆ್ಯಂಡ್ ವರ್ಲ್ಡ್ ವಾರ್ 2 ಅಲ್ಲಿ ಯೂಸ್ ಮಾಡಿರೋಂಥ ಫ್ಲೈಟ್ಸ್ಗಳಿದೆಲ್ಲ ತುಂಬ ಯೂನಿಕ್ ಆಗಿದೆ. ಈವನ್ ಟ್ಯಾಂಕರ್ಸ್ ಸಹ ಇದೆ ಇಲ್ಲಿ. ಇಟ್ಸ್ ರಿಯಲಿ ನೈಸ್ ಟು ಶೋ ಯು. ಬರುತ್ತೆ ಅನಿಸುತ್ತೆ. ಐ ಥಿಂಕ್ ಒಂದು ವೀಡಿಯೋಸ್ ತೋರಿಸುತ್ತೆ. ಗ್ರೌಂಡ್ ಕನೆಕ್ಷನ್ ಟೆಸ್ಟಿಂಗ್ ಅಂತ ಇದೆಪ್ಪ. ಐ ಥಿಂಕ್ ಏನೋ ಸ್ಪೆಸಿಫಿಕ್ ಟೆಸ್ಟಿಂಗಿಗೆ ಅಂತ ಪಾಯಿಂಟ್ ಮಾಡಿದ್ದಾರೆ. ಸೊ ಇದು ಬಂದು ಡಿಫೆನ್ಸ್ ವೆಹಿಕಲ್ಲು. ಸೊ ಎಲ್ಲದ್ರ ಮೇಲೂ ನಾವು ಸ್ಕ್ಯಾನ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ ಸ್ಕ್ಯಾನ್ ಫಾರ್ ವಿಡಿಯೋ ಅಂತ ಹೇಳಿಬಿಟ್ಟು. ಸೊ ಇದು ಹೆಂಗೆ ರನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ಕ್ಯಾನ್ ಮಾಡಿ ಆ ವೀಡಿಯೋಸ್ನ ನೋಡ್ಕೊಬೋದು. ಆ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು, ಬಟ್ ತುಂಬ ಯೂನಿಕ್ ಆಗಿ ಇದೆ. ಮಸ್ಟ್ ವಿಸಿಟ್ ಪ್ಲೇಸ್ ಫ್ಲೈಟ್ ಮ್ಯೂಸಿಯಂ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿದ್ದು ಇಂಜಿನ್. ಇದು ಇಂಜಿನಾ? ಇದು ಫಸ್ಟ್ ಸ್ಪೇಸ್ ಫ್ಲೈಟ್ ರಾಕೆಟ್ ಇಂಜಿನ್ ಅಂತ. ಏನದು? ಫಸ್ಟ್ ಟೈಮು ಹ್ಯೂಮನ್ಸ್ನ ಸ್ಪೇಸಿಗೆ ಕಳಿಸೋಕೆ ಅಂತ ಒಂದು ರಾಕೆಟ್ ರೆಡಿ ಮಾಡಿದ್ರು. ಅದ್ರದ್ದು ಇಂಜಿನ್. ಓಕೆ ಓಕೆ. ಇದು ಲೈನ್ ಇದೆಯಲ್ಲ, ನಾನು ಇನ್ನೊಂದು ತೋರಿಸ್ಲಾ? 1963 ನಾನು ಇನ್ನೊಂದು ತೋರಿಸ್ಲಾ? The first, it sounded like a thin whistle in quiet night. Bombs exploded. Women pilots. ಇದು ಸೊ ಈ ಒಂದು ಏರ್ಕ್ರಾಫ್ಟು ವುಮೆನ್ಸ್ ಪೈಲಟ್, ಫಸ್ಟು ವುಮೆನ್ ಪೈಲಟ್ಸ್ ಯೂಸ್ ಮಾಡಿರೋಂಥ ಏರ್ಕ್ರಾಫ್ಟ್ ಇದು. ಸೊ ಅವ್ರದ್ದು ಫೋಟೋ ಸಹ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಯು ಕ್ಯಾನ್ ಸಿ. ಸೊ ಇವರು ಫಸ್ಟ್ ಟೈಮ್ ಯೂಸ್ ಮಾಡಿರೋಂಥದ್ದು ಇದನ್ನ. ಭಾಳ ಏರ್ಕ್ರಾಫ್ಟು. ಯಾವ ಇಯರ್ ಇದು? ಇದು
ಸಮ್ವೇರ್ 1942 ಇರಬೇಕು, 1930s. 30s. 1930s. ಇದು ಕಮಾಂಡಿಂಗ್ ಕಂಟ್ರೋಲ್ ಸ್ಟೇಷನ್ ಅಂತ, ಕಮಾಂಡ್ ಸ್ಟೇಷನ್ ಅಂತ. ಓಕೆ. ಸೊ ವಾರ್ ನಡಿಬೇಕಾದ್ರೆ ಇಲ್ಲಿಂದ ಈ ಥರ ಸೆಟಪಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು, ಮಾನಿಟರ್ ಮಾಡ್ತಾರೆ. ಇಲ್ಲಿ ನೋಡಿ, ಇದೆಲ್ಲ ಇದು ರೇಡಾರ್ ಅಂತಾರೆ. ಏರೋಪ್ಲೇನ್ ಎಲ್ಲಿದೆ, ಅಕ್ಕಪಕ್ಕ ಯಾರ್ಯಾರಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ. ಗೊತ್ತಾಯ್ತಾ? ಇದೆಲ್ಲ ಟೆರಿಟರಿ ಕರೆಕ್ಷನ್ ಟರ್ಮೋ, ಇದು ಯಾವ ಯಾವ ಜಾಗದಲ್ಲಿದ್ದಾರೆ ಮತ್ತು ಎಲ್ಲಿ ಎನಿಮಲ್ಸ್ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ. ಈ ಥರ ಇರ್ತಿತ್ತು. ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ B-57. ಇಲ್ಲಮ್ಮ, ಅದು ಮಿರರ್ ಹಾಕಿರೋದು. ಇದು ಹಾಕಿದ್ದಾನೆ, ನ್ಯೂ ಜನ್ರೇಷನ್ ಟ್ಯಾಕ್ಟಿಕಲ್ ಬಾಂಬ್. ಅಟಾಮಿಕ್ ಬಾಂಬ್ ಹಾಕಿದ್ರಲ್ಲ ಹಿರೋಶಿಮಾ ನಾಗಸಾಕಿ. ವರ್ಲ್ಡ್ ವಾರ್ 2 ಆಗಿರೋದು. ವರ್ಲ್ಡ್ ವಾರ್ 2 ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಎಲ್ಲ ಸೋಲ್ಜರ್ಸು ಯಾರ್ಯಾರು ಲೀಡ್ ಮಾಡ್ತಿದ್ರು. ಅದೇ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್. ಮೂವಿ ರಿಲೀಸ್ ಆಗಿರೋದು ವರ್ಲ್ಡ್ ವಾರ್ 2 ಟೈಮಲ್ಲಿ ಅಂತ. ಯು ನೋ ವಾಟ್, ನಾವು ಚಿಕ್ಕವರಿದ್ದಾಗೆಲ್ಲ ದೀಪಾವಳಿ ಟೈಮಲ್ಲಿ ಆಟಮ್ ಬಾಂಬ್ಸ್ನ ಬಳಸ್ತಿದ್ವಲ್ಲ, ಅದರಲ್ಲಿ ಆಟ ಆಡ್ತಾ ಇದ್ವಿ. ಬಟ್ ರಿಯಲಾಗಿ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತಲ್ವ. ಸೊ ಈಗ ನಾನು ರಿಯಲ್ ಆಟಮ್ ಬಾಂಬ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹೆಂಗಿದೆ ನೋಡಿ. ನೋಡ್ಲಿಕ್ಕೆ ಎಷ್ಟು ದೊಡ್ಡಿದೆ ಆಟಮ್ ಬಾಂಬ್. ದೀಪಾವಳಿ ಟೈಮಲ್ಲಿ ನನಗಿನ್ನ ಗೊತ್ತಿಲ್ಲ, ಬಟ್ ನಾವೆಲ್ಲ ಆಟ ಆಡಿದ್ದೀವಿ. ದೀಪಾವಳಿ ಟೈಮಲ್ಲಿ ಆಟಮ್ ಬಾಂಬ್ಸ್ ಎಲ್ಲ ಹಚ್ಚಿಬಿಟ್ಟು ಆಟ ಆಡ್ತಾ ಇರ್ತಾರಲ್ಲ, ಅದು ರಿಯಲ್ ದಿಸ್ ಇಸ್. ಎಷ್ಟು ಡೇಂಜರಸ್ ಇರುತ್ತೆ ಗೊತ್ತಾಯ್ತು. ಹೆಂಗೆ ಫುಲ್ ಡಮ್ ಅನ್ನುತ್ತೆ ಆ ಥರ. ಇದನ್ನು ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿದರು. ಲಿಟಲ್ ಬಾಯ್, ಫ್ಯಾಟ್ ಮ್ಯಾನ್, ಇವೆರಡು ಆಟಮ್ ಬಾಂಬ್ಸ್ ಮಗಳೇ ವರ್ಲ್ಡ್ ವಾರಲ್ಲಿ ಜಪಾನ್ ಮೇಲೆ ಹಾಕಿದರು. ಹೇಳೋದು. ಸೊ ಇದು ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿರೋಂಥ ರಿಯಲ್ ರೆಪ್ಲಿಕಾಸ್ ಇವು. ಸೊ ಇದು ಒಂದು ಲಿಟಲ್ ಬಾಯ್ ಅಂತ, ಇದೊಂದು ಫ್ಯಾಟ್ ಬಾಯ್ ಅಂತ ಎರಡಿದೆ. ಸೊ ನೋಡಲಿಕ್ಕೆ ಒಂಥರ ಹ್ಯೂಜ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ಏನಂತೆ? ಗನ್ ನೋಡಿ ಈಗ ಬುಲೆಟ್ಸ್ ಇದೆ ಇಲ್ಲ ಇಲ್ಲ ಜಸ್ಟ್ ಅದೆಲ್ಲ ಹಳೆ ಗನ್ಸ್ಲಿಕ್ನದು. ಬೈ ಮಾಡಬೇಕಾ ನಿಮಗೆ? ಹಿಟ್ಲರ್ ಜರ್ಮನಿಯವರು. ಇಷ್ಟೇ ಇರೋದು, ಬಟ್ ನೋಡಲಿಕ್ಕೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಇಟ್ಸ್ ನೈಸ್. ಒನ್ ಟೈಮ್ ವಿಸಿಟ್ ಆ್ಯಂಡ್ ಮಸ್ಟ್ ವಿಸಿಟ್. What is it? Oi. Awesome. Nice, na? It was good. A one-time worth visit. Really good. ಏಕೆನಾ? ಚಲೋ ಬೇಗ ಬೇಗ. ಎಸ್, ಈಗ ತಾನೇ ನಾವು ಅದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದಾಯಿತು ಆಚೆ. ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ವಾರ್ ಟೈಮಲ್ಲೆಲ್ಲ ಯೂಸ್ ಮಾಡಿರೋ ಅಂಥ ಏರ್ ಕ್ರಾಫ್ಟ್ಸ್ಗಳೆಲ್ಲ ಹೇಗಿರುತ್ತೆ ಅನ್ನೋಂಥದ್ದು ಒಂದು ನಮಗೆ ತಿಳ್ಕೊಂಡಂಗೆ ಆಗುತ್ತೆ. ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಗೊಂಬೆ, ನಿಂಗೆ ಇಷ್ಟ ಆಯ್ತಾ ಪ್ಲೇಸು? ಚೆನ್ನಾಗಿ ಅನಿಸ್ತಾ ನೋಡಿದ್ದು ಫ್ಲೈಟ್ಗಳೆಲ್ಲ ಹಳೇ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು? ಸೊ ಇದೆಲ್ಲ ತುಂಬ ಹಳೇ ಏರ್ ಕ್ರಾಫ್ಟ್ಸ್ದು, ಹಳೆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿ ಏರ್ ಕ್ರಾಫ್ಟ್ಸ್ಗಳು. ಸೊ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ. ಇಟ್ಸ್ ಗುಡ್. ಸೊ ಇವಾಗ ನಾವು ಅಲ್ಲಿಂದ ಅದರ ಸ್ವಲ್ಪ ಶಾಪಿಂಗ್ ಇದೆ, ಸೊ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಮಳೆ ಇನ್ನೂ ನಿಂತಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಗಿರೋದು, ಬೆಳಗ್ಗೆ ಜಿನಿತಾ ಇತ್ತು, ಆಮೇಲೆ ಮಳೆ ಜೋರಾಯಿತು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಓಕೆ, ಮ್ಯಾನೇಜಬಲ್, ಹೋಗಿ ಬರೋ ಥರ ಇದೆ. ಸೊ ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ನಮಗೆ ವರ್ಲ್ಡ್ ವಾರ್ ಟೈಮಲ್ಲಿ ಹೆಂಗೆ ಯೂಸ್ ಮಾಡ್ತಾ ಇದ್ರು ವೆಹಿಕಲ್ಸ್ ಎಲ್ಲ, ಟ್ಯಾಂಕರ್ಸ್ ಆಗಿರ್ಬೋದು, ಫೈಟರ್ ಜೆಟ್ಸು ಮತ್ತು ಆರ್ಮಮೆಂಟ್ಸ್, ತುಂಬ ಇಟ್ ವಾಸ್ ವೆರಿ ಯೂನಿಕ್. ನೈಸ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ನೈಸ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ಬೇರೆ ಇವಾಗ ನಾವು ಕಾಸ್ಕೋ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬಂದಾಗಿಂದ ಶಾಪಿಂಗ್ ಟ್ರೈ ಮಾಡಿಲ್ಲ ಕಾಸ್ಕೋಲಿ. ಸೊ ಕಾಸ್ಕೋ ಹೋಗ್ಬಿಟ್ಟು ಚೆಕ್ ಮಾಡೋದು, ಏನಾರ ಬೇಕು ಅಂದರೆ ಪರ್ಚೇಸ್ ಮಾಡಿಕೊಂಡು ಬರೋದು. ಸೊ ವಿ ಆರ್ ಗೋಯಿಂಗ್ ಫಾರ್ ದ ಶಾಪಿಂಗ್ ನಾವ್.
ಸಿಕ್ಸಾ? $6.5. ನೈಸ್ ಯಾ. ಇಷ್ಟು ಕ್ವಾಂಟಿಟಿ ಇದೆ. ಕ್ವಾಂಟಿಟಿ ನೋಡಿ ಎಷ್ಟಿದೆ ಇದು. ತೋರಿಸು. ಆಲ್ಮೋಸ್ಟ್ ಒಂದು 2 ಪೀಸ್ ಬರುತ್ತೆ. 2.5 kg ಇದೆಯಾ? 3 ಪೀಸ್ ಬರುತ್ತೆ. ಓಕೆ ಓಕೆ. ಓಕೆ ಮೂವ್. Papa is so happy. I'm happy Huh? with the cake. Cake. I cannot Pick ಮಾಡಿ ತಗೊಂಡು. The apple caramel bites. This is different. ಇದು ಕ್ಯಾರಮೆಲ್ ಆ್ಯಪಲ್. ತಗೊಂಡ್ಯಾ? ಎಸ್, ಶಾಪಿಂಗ್ ಮಾಡಿ ನಮ್ಗಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಯ್ತಲ್ಲ. ಲೈಕ್ Yeah. ಹೌ ಯು ಫೀಲಿಂಗ್? Nice. ನೈಸಾ? ನಿಂಗೆ ಶಾಪಿಂಗ್ ಇಷ್ಟನಾ? But this comes ಸೊ ಇಲ್ಲಿ ಬಂದು ಸೋಫಾಸ್ ಎಲ್ಲ ಟ್ರಯಲ್ಸ್ ಬರ್ತಿರ್ತಾರಲ್ಲ, ಅಲ್ಲಿ ಕೂತಿದ್ದೀವಿ. ಸಿಕ್ಕಾಪಟ್ಟೆ ಓಡಾಡಬೇಕು. ಇಟ್ಸ್ ರಿಯಲಿ ಹ್ಯೂಜ್. ಎಸ್, ಸೊ ಶಾಪಿಂಗ್ ಎಲ್ಲ ಮುಗೀತು. ನಾವು ಈಗ ಗೋಯಿಂಗ್ ಬ್ಯಾಕ್ ಟು ಹೋಮ್. ಆ್ಯಕ್ಚುಲಿ ಕಾಸ್ಕೋ ಏನು ಗೊತ್ತಾ, ಒಂಥರ ಹೋಲ್ಸೇಲ್ ಪರ್ಚೇಸಿಂಗ್ ಥರ. ಸೊ ಏನಾದ್ರು ನಾವು ಮಂತ್ಸ್ ಟುಗೆದರ್ ಬೇಕು ಅಂತ ಅಂದರೆ ಸೊ ಆ ಥರ ಎಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳೋ ಅಂಥದ್ದು. ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಪ್ರಾಡಕ್ಟ್ಸ್ ನಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ. ಬಟ್ ಇಲ್ಲೇನಂದರೆ ಮೆಂಬರ್ಶಿಪ್ ಕಾರ್ಡ್ ಇರಬೇಕು. ಇಲ್ಲ ಅಂದರೆ ಕೆಲವು ಕಂಪ್ನಿ ID ಕಾರ್ಡಿಂದನೂ ಅಲೋ ಮಾಡ್ತಾರೆ. ಸೊ ದಟ್ ಸುಮಾರು ಜನ ಇಲ್ಲಿ ಬರಲಿಕ್ಕೆ ಪ್ರಿಫರ್ ಮಾಡ್ತಾರೆ. ನಾವು ಸಹ ಇದೆ ಫಸ್ಟ್ ಟೈಮ್ ಬಂದಿದ್ದು. ತುಂಬ ಆಪ್ಷನ್ಸ್ ಇದೆ ಆ್ಯಂಡ್ ತುಂಬ ವಾಕ್ ಮಾಡಬೇಕು. ಆ್ಯಂಡ್ A to Z ಎಲ್ಲ ಅವೈಲೇಬಲ್ ಇರುತ್ತೆ. ಎಸ್, ವಿ ಫೆಲ್ಟ್ ನೈಸ್. ಬಟ್ ಓನ್ಲಿ ಥಿಂಗ್ ವಾಕ್ ಮಾಡಿದ್ದು ಆ್ಯಂಡ್ ಶಾಪಿಂಗ್ ಅಂದರೆ ನಮಗೆಲ್ಲ ಅಷ್ಟು ಕಷ್ಟನೇ. ಸ್ವಲ್ಪ ಹೊತ್ತು ಶಾಪ್ ಮಾಡ್ಕೊಂಡು ಬರೋವಂಥದ್ದು ನಮಗೆಲ್ಲ ಇದ್ದಿದ್ದು. ಓಕೆ, ನೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಟೇಕ್ ಕೇರ್. ಸೊ ಲೇಖನ ಆ್ಯಂಡ್ ಅವ್ರ ಪಪ್ಪ ಇಲ್ಲಿ ಟ್ರಾಲಿ ತೊಗೊಂಡು ಹೋಗ್ತಾ ಇದ್ದಾರೆ. What happened?